ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಆ್ಯಕ್ಚುಲಿ ಬೆಳಗ್ಗೆ ಈಗ ಟೈಮ್ ಬಂದು 8 ಗಂಟೆ. ಈಗಷ್ಟೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೇಲೂ ಕೂಡ ಎಲ್ಲ ಪೂಜೆ ಮುಗಿಸಿ ನಾವಿವಾಗ ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಗೆಸ್ಟ್ ಅನ್ನೋದಕ್ಕಿಂತ ಸ್ಪೆಷಲ್ ಪರ್ಸನ್ನು. ಸೊ ತುಂಬ ಎಕ್ಸೈಟೆಡ್ ಆಗಿ ಇದ್ದೀನಿ. ಯಾರು ಏನು ಅಂತ ನನ್ನ ಮಗಳು ಅದನ್ನು ಹೇಳ್ಬಿಡು ಅಂತ ಹೇಳ್ತಾ ಇದ್ದಾಳೆ. ಸೊ ಅಲ್ಲಿ ಹೋದ್ಮೇಲೆ ಯಾರು ಏನು ಅಂತ ತೋರಿಸ್ತೀನಿ. ಇನ್ನು ಇವತ್ತು ಬೆಳಗ್ಗೆನೇ ಇಷ್ಟೊತ್ತಿಗೆ ರೆಡಿಯಾಗಿ ಅರಸೀಕೆರೆ ತಿರುಪತಿ ತಿಮ್ಮಪ್ಪನ ಜಾತ್ರೆ ಇವತ್ತು. ಸೊ ಜಾತ್ರೆಗೆ ಹೋಗೋಣ ಅಂತ ಆ್ಯಕ್ಚುಲಿ ನಾನು ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ನಿತಿನ್ ತುಂಬ ಫೋರ್ಸ್ ಮಾಡಿದೆ ಅಂತೇಳಿ ಹೋಗ್ತಾ ಇದ್ದೀನಿ. ಲೋಕೆ ಆ್ಯಕ್ಚುಲಿ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗುತ್ತಾ ಆಗಲ್ವಾ? ನಾನು ಹತ್ತಲ್ವಾ ಗೈಸ್? ಅಂದರೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇದೆ, ಆಮೇಲೆ ಬಿದ್ದಾಗಿಂದ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೇರೆದು ಹಾಕೋಗಮ್ಮ ಜಾಸ್ತಿ ಇದೆ. ಸೊ ಚಾಲೆಂಜ್ ಹಾಕ್ತಾ ಇದ್ದಾರೆ, ಆಗಲ್ಲ ನಿನ್ನ ಕೈಯಲ್ಲಿ ಹತ್ತಕ್ಕೆ ಅಂತ. ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಜನನ ಅಕಸ್ಮಾತ್ ಕ್ರೌಡ್ ಇದ್ದರೆ ಏನಾಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಲೋಕಿ, ಅಕಸ್ಮಾತ್ ಕಂಪ್ಲೀಟ್ ಮಾಡಿದ್ರೆ ಏನು ಮಾಡ್ತೀಯಾ? ಕಂಪ್ಲೀಟ್ ಮಾಡಿದ್ರೆ ಹೊಡಿತೀಯಾ? ನೀನು ಹತ್ತಲ್ಲ ಅಂತ ಹೇಳ್ದಲ್ವ, ನಾನು ಹತ್ತಿದ್ರೆ ಏನು ಮಾಡ್ತೀಯಾ? ಕೂತ್ಕೊಂಡ್ಬಿಡ್ತೀನ ಗೈಸ್. ನೋಡೋಣ, ಅದಕ್ಕಾದ್ರೂ ನೋಡೋಣ, ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇನ್ನೇನು ಅಲ್ಲಿ ಅಕ್ಕನ ಮನೆ ಹತ್ರ ಹೋಗಿ ಕಾರ್ ತೊಗೊಂಡು ಮನೂ ಬರ್ತೀನಿ ಅಂತ ಹೇಳಿದ್ದಾನೆ, ಕರ್ಕೊಂಡು ಇನ್ನೇನು ಹೊರಡಬೇಕು. ಸೊ ಈ ಹಠಕ್ಕಾದ್ರೂ ಹತ್ತೀನಿ. ಸೊ ಬನ್ನಿ ಹೋಗೋಣ. ಆಯ್ತಾ ರಿತೀಕ್ಷಾ? ಗೈಸ್, ಇನ್ನೇನು ಇಲ್ಲಿಂದ ಆ್ಯಕ್ಚುಲಿ ಹೊರಟಿದ್ದೀವಿ. ಸೊ ಫೈನಲಿ ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ನಿತಿನ್ನು ಮತ್ತು ಋತ್ವಿಕ್ನ ಕರ್ಕೊಂಡು ಹೋಗಬೇಕು. ಋತ್ವಿಕ್ನ ಆ್ಯಕ್ಚುಲಿ 1 ಮಂತ್ ಆಯಿತು. ಲಾಸ್ಟ್ ಪೌರ್ಣಮಿಗೆ ಬೆಟ್ಟ ಹತ್ತಿ ಅವ್ರನ್ನ ಬೆಂಗಳೂರಿಗೆ ಕಳಿಸಿ ಬಂದಿದ್ದೆ. ಬಟ್ ಈಗ ಅವನ್ನ ನೋಡ್ಬೇಕು ಫಸ್ಟ್ ಯಾರ ಹತ್ರ ಬರ್ತಾನೆ ಅಂತ. ಯಾರ ಹತ್ರ ಬರ್ತಾನೆ ಅನ್ಸುತ್ತೆ? ನೋಡ್ಬೇಕು. ಆ್ಯಕ್ಚುಲಿ ಕಾರ್ ಇದ್ದರೆ ಲೋಕಿ ಹತ್ರನೇ ಬರೋದವನು. ನನ್ನ ಹತ್ರ ಏನು ಬರಲ್ಲ ಅನ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಸಡನ್ನಾಗಿ ಯಾವಾಗ ಬರ್ತಾನೆ ಯಾರ ಹತ್ರ ಬರ್ತಾನೆ ಅನ್ನೋದು ಹೇಳೋಕ್ಕೆ ಬರಲ್ಲ. ಸೊ ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ಅರಸೀಕೆರೆಗೆ ನಮ್ಮ ಕಾರಲ್ಲಿ ಹೋಗೋಕ್ಕೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ಬನ್ನಿ ತೋರಿಸ್ತೀನಿ. ಬರೋಷ್ಟಲ್ಲಿ ಆಲ್ರೆಡಿ ಅಲ್ಲಿ ಬರ್ತಾ ಇದೆ ಋತ್ವಿಕ್. ನೋಡಿ, ಕಾರ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಬನ್ನಿ ಯಾರ ಹತ್ರ ಹೋಗ್ತಾನೆ ಅಂತ ನೋಡಿ. ಸಲುಡಿ ಅಲ್ಲಿ ನೋಡ್ದ, ಯಾರ ನೀನು? ಬಾ, ಕಾರ್ ಇರೋದು ನಮ್ಮ ಹತ್ರ. ಸೊ ಮುಂದೆ ಬಂದ್ಬಿಟ್ಟಿದ್ದೆ ಚಿನ್ನು. ಸೊ ಈಗ ಬಂದಿದ್ದಾರೆ. ಇನ್ನೇನು ಹೋಗ್ತಾನೆ, ಅವ್ರ ಅಕ್ಕನ ಹತ್ರ ಹೋಗ್ತೀನಿ ಅಂತ ಇದ್ದಾನೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು, ನಿತಿನ್ ಮತ್ತು ಮನು ಎಲ್ಲರೂ ಹೊರಟಿದ್ದೀವಿ. ಬಂದ ತಕ್ಷಣ ನೋಡಿ ಅಕ್ಕನ ಜೊತೆ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗಿದ್ದು? ಅಲ್ಲಿ ಬಂದೆ, ಇಲ್ಲಿ ಬಂದೆ. ಈಗ ಎಲ್ಲರೂ ಇಲ್ಲೇ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡ್ತಿದ್ದೀವಿ. ನೀರಾ ಕೊಡಿ. ಏನಿರಲಿ, ಒಂದು ಸ್ವಲ್ಪ ಲೈಟಾಗಿ ಇಡ್ಲಿ ತಿನ್ಕೊಂಡ್ವಿ. ಸೊ ಬನ್ನಿ ನೇನು ದೇವಸ್ಥಾನಕ್ಕೂ ಕೂಡ ಹೋಗೋಣ. ಬಿಡ್ತಾರೆ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಇನ್ನೂ ಎದುರಿಸ್ತಾನೆ ಇದ್ದಾರೆ, ನಿನ್ನ ಕೈಯಲ್ಲಿ ಆಗಲ್ಲ, ಬೇಡ ಅಂತ. ಆ್ಯಕ್ಚುಲಿ 1,500 ಮೆಟ್ಲು ಇದೆಯಂತೆ. ಇಲ್ಲಿಂದ 3 ಕಿಲೋಮೀಟ್ರ್, 1-2 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು. ಬೇಡ ಅಂತ ಹೇಳ್ತಿದ್ದಾನೆ ನಮ್ಮ ನಿತಿನು. ಸೊ ಬನ್ನಿ ಹೆಂಗಿದೆ ಕ್ರೌಡು ಅಂತ ನೋಡೋಣ. ಗೈಸ್, ಇನ್ನು ಅಲ್ಲಿಂದ ಮುಂದೆ ಬಂದ್ವಿ. ಆ್ಯಕ್ಚುಲಿ ಮುಂದೆ ಬಂದಮೇಲೆ ನೋಡಿ, ಇಲ್ಲಿಂದ ಒಳಗಡೆ ಹೋಗಬೇಕು. ಹೋಗ್ತಾನೆ ಇಲ್ಲೆಲ್ಲ ಆಲ್ರೆಡಿ ಸ್ಟಾಲ್ ಹಾಕ್ಬಿಟ್ಟಿದ್ದಾರೆ. ನಾವು ಹೋಗೋಷ್ಟರಲ್ಲಿ ತುಂಬ ಜನನೂ ಕೂಡ ಸ್ಟಾರ್ಟ್ ಆಗಿದ್ರು.
ಬಟ್ ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಕ್ರೌಡ್ ಇದ್ರು ಅಂದರೆ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಬೆಟ್ಟದ ತುದಿವರೆಗೂ ಹತ್ಕೊಂಡು ಹೋಗಬೇಕು. ಬಟ್ ನಿಮಗೆ ನಾನು ತೋರಿಸ್ತಾ ಇರೋ ಜನ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ, ತುಂಬ ದೂರ ಆಗಿತ್ತು. ಸ್ಟಾರ್ಟ್ ಆ್ಯಕ್ಚುಲಿ ಇಲ್ಲಿಂದ ಕಾಲು ತೊಳ್ಕೊಂಡು ಸೊ ಇಲ್ಲಿಂದ ಹೊರಡ್ಬೇಕೀಗ. ಸೊ ಹಿಂಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ಕಾಲು ತೊಳಿಬೇಕು ಅಂತ ನಿಂತ್ಕೊಂಡಿದ್ದೀನಿ. ಎಷ್ಟು ಜನ ಇದ್ದಾರೆ ನೋಡಿ ಆ ಕಡೆ ಇಲ್ಲಿ. ಗೈಸಿನ ಕಾಲು ತೊಳ್ಕೊಂಡು ಇನ್ನು ಒಳಗಡೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು. ಕೆಳಗಡೆ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಮೊದಲನೇ ಹೆಜ್ಜೆ ನೋಡಿ ಇಲ್ಲಿಂದ ಸ್ಟಾರ್ಟು. ಇಲ್ಲಿಂದ ನಾನು ಕೂಡ ಆರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ಇನ್ನು ನಾನು ಕೂಡ ದೇವ್ರ ಮೇಲೆ ಭಾರ ಹಾಕಿ ಹೊರಟೆ. ಆ್ಯಕ್ಚುಲಿ ನನಗೆ ತುಂಬ ಜನ ಆಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ಏನೋ ಒಂದು ಸಾಹಸ ಮಾಡಿ ಇಲ್ಲಿಂದ ಹೊರಟೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಫುಲ್ಲು ಲಾಸ್ಟಲ್ಲಂತೂ ಫುಲ್ಲು ಸುಸ್ತೇ ಆಗಿಬಿಟ್ಟೆ. ಬಟ್ ಸುಸ್ತಾದ್ರೂ ಇಲ್ಲ, ಅಂದ್ಕೊಂಡಿದ್ದಾಗಲೇಬೇಕು ಅಂಥೇಳಿ ಫೈನಲಿ ಹಂಗೋ ಹಿಂಗೋ ಕಷ್ಟಪಟ್ಟು ಮೇಲೂ ಕೂಡ ಬಂದೆ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಇರೋದು 1150 ಮೆಟ್ಲಂತೆ. 150 ಅಂತಾರೆ, ಒಬ್ಬೊಬ್ಬರು 170 ಅಂತಾರೆ. 1100ವರೆಗೂ ಮೆಟ್ಲ ಮೇಲೆ ಬರೆದಿದ್ದಾರೆ, ಅದಾದಮೇಲೆ ಬರೆದಿಲ್ಲ. ಇನ್ನು ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅದು ಹೆಂಗೆ ಕಾಣಿಸ್ತದೆ ವ್ಯೂ ಅಂತ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತದೆ ಇರುತ್ತೆ, ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಇನ್ನು ಇಲ್ಲಿ ನೋಡಿ ಇದೇ ಫೈನಲ್ಲು. ಇದು ಒಳಗಡೆ ಹೋದರೆ ತಿರುಪತಿ ದರ್ಶನ ಕೂಡ ಮುಗೀತು. ಇಲ್ಲಿಂದ ಹೊರಟ್ರೆ ಇಲ್ಲಿ ಒಳಗಡೆ ಅಂತೂ ಮೆಟ್ಲು ಹತ್ಕೊಂಡು ಹೆಂಗೋ ಈಚೆ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಒಳಗಡೆನೂ ಕೂಡ ಎಷ್ಟು ಕ್ಯೂ ಇತ್ತು ನೋಡಿ. ಸೊ ಅಂತೂ ಇಂತೂ ಕ್ಯೂ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದರೆ ಈ ಡೋರಿಂದ ಹೋಗಿ ಆ ಕಡೆ ಡೋರಿಂದ ಈಚೆ ಬರೋದು. ಇನ್ನು ಒಳಗಡೆ ಹೋಗಿ ಹೆಂಗಿರುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ನನಗೂ ಕೂಡ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮು ವಿಸಿಟ್ ಮಾಡ್ಕೊಂಡಿದ್ದು. ಸೇಮ್ ಇದು ಗರ್ಭಗುಡಿ ಒಳಗಡೆ ಹೆಂಗಿತ್ತು ಅಂದರೆ ತೋರಿಸ್ತೀನಿ ನೋಡಿ. ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ತಿರುಪ್ತಿಲಿ ಹೆಂಗಿರುತ್ತೋ ಹಾಗೆ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾನು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೈಸ್, ಹತ್ತಬೇಕಾದ್ರೆ ನನಗೆ ಎಷ್ಟು ಖುಷಿ ಆಯಿತು, ಇಳಿಬೇಕಾದ್ರೆ ಅಷ್ಟೇ ಸುಸ್ತಾಗೋಯ್ತು. ಯಾಕೆಂತ ಹೇಳಿದ್ರೆ ಮೆಟ್ಲು ಒಂದೊಂದಕ್ಕೂ ತುಂಬ ಡಿಸ್ಟೆನ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ನೋವು ಬಂತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಲ್ಲಲ್ಲಿ ನಾಗರ ಹಾವು ಥರ ಕೆತ್ತಿದ್ದಾರೆ. ಅಲ್ಲಿಗೂ ಕೂಡ ಕೈ ಮುಕ್ಕೊಂಡು ಇನ್ನು ಫೈನಲಿ ಕೆಳಗೆ ರೀಚ್ ಆದ್ವಿ ಗೈಸ್. ಫೈನಲಿ ಕೆಳಗಡೆ ರೀಚ್ ಆಗಿದ್ದೀವಿ. ಸೊ ಎಷ್ಟು ಕ್ರೌಡ್ ಇದೆ, ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿದ್ದೀನಿ. ಮಳೆ ಕೂಡ ಸ್ಟಾರ್ಟ್ ಆಯಿತು. ಈ ಜಾತ್ರೆಯಲ್ಲಿ ಆ್ಯಕ್ಚುಲಿ ಮಳೆ ಬಂದೇ ಬರುತ್ತಂತೆ. ಸೊ ಫೈನಲಿ ಮೆಸಿನ ಕೆಳಗಡೆ ಬಂದ ತಕ್ಷಣ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದಕ್ಕೆ ಆ್ಯಕ್ಚುಲಿ ಟೊಮೊಟೊ ಬಾತ್ ಮಾಡ್ತಿದ್ರು. ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅಷ್ಟು ಜನಕ್ಕೂ ಕೂಡ ಅವರು ಪ್ರಸಾದನ ಮಾಡಿದರು. ಎಷ್ಟೊಂದು ಜನಕ್ಕೆ ಎಷ್ಟು ಹೊಟ್ಟೆ ತುಂಬ ತಿಂತಾರೋ ಅಷ್ಟು ಹೊಟ್ಟೆ ತುಂಬನೂ ತೊಗೊಂಡು ಇನ್ನು ನಾವು ಕೂಡ ಪ್ರಸಾದ ಇಸ್ಕೊಂಡು ಇಲ್ಲೇ ಕೂತ್ಕೊಂಡು ಇಲ್ಲೇ ತಿಂದು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇನ್ನು ಮತ್ತೆ ನಿತಿನ್ ಬೆಟ್ಟ ಹತ್ತಿ ಸುಸ್ತಾಗಿದೆ, ನನಗೇನು ಕೊಡಿಸ್ಲೇ ಇಲ್ಲ ಅಂತ ಹೇಳ್ದ. ತುಂಬ ಬಿಸಿಲಿರೋದ್ರಿಂದ ಇಬ್ಬರು ಕೂಡ, ನಾನು ಮನು ನಿತಿನ್ ಎಲ್ಲರೂ ಒಂದು ಸ್ವಲ್ಪ ಕಬ್ಬಿನಲ್ಲಿ ಕುಡ್ಕೊಂಡು ಅಲ್ಲಿಂದ ನಿತಿನ್ನ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 3:30 ಇದೆ ಕಣೋ, 3:30 ಟ್ರೈನಿಗೆ ಇದೆ ಅಂತ ತಾನೇ ಹೇಳ್ತಾ ಇರೋದು ನಾನು. ಫೈನಲಿ ತಿರುಪತಿ ಬೆಟ್ಟ ಹತ್ತಿ ಮುಗಿಸ್ಕೊಂಡು ಈಗಷ್ಟೇ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಅಲ್ಲೋಡೋರೆ ಅಪ್ಪ ಹೆಂಗೆ ಬಿದ್ದ. ಸೊ ಟ್ರೈನ್ ಇದೆಯಾ ಇಲ್ವಾ ನಿತಿನ್ ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಹೇಳಿ ನೋಡ್ಕೊಂಬರೋದಕ್ಕೆ ಹೋಗಿದ್ದಾನೆ. ಸೊ ಟೈಮ್ ಆಗೋಗಿತ್ತು ಹಂಗೆ, ಅದಕ್ಕೆ ಬರ್ತಾ ವ್ಲಾಗ್ ಮಾಡ್ಕೊಂಡು ಬರಲಿಲ್ಲ. ಸೊ ಫುಲ್ ಅಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಅಷ್ಟು ಸುಸ್ತಾಗಿತ್ತು. ಇನ್ನು ಋತ್ವಿಕ್ನ ಆ್ಯಕ್ಚುಲಿ ನಿತಿನ್ನೇ ಕರ್ಕೊಂಡು ಬಂದ. ಸೊ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಋತ್ವಿಕ್ ಹೋಗ್ತೀಯ ಮತ್ತೆ? ಎಷ್ಟೊತ್ತಿಗಿದೆಯಂತೆ ಮನು? 5 ಗಂಟೆಗಂತ. ಏನು ಮಾಡ್ತಾನಂತೆ? ಬಸ್ಸಲ್ಲಿ ಹೋಗ್ತಾನಂತ. ಸೊ ಟ್ರೈನ್ ಮಿಸ್ ಆಗಿದೆ ಗೈಸ್. ಇನ್ನು ಬಸ್ ಸ್ಟ್ಯಾಂಡಿಗೆ ನಿತಿನ್ನ ಬಿಟ್ಟು ಇನ್ನು ಮನೆಗೆ ಹೋಗಬೇಕು. ಅವನಲ್ಲಿ ಋತ್ವಿಕ್ ನೀನು ಹೋಗ್ತೀಯಾ? ಇಲ್ಲಿ ನೋಡಲ್ಲಿ ಹೇಳು, ನೀನು ಹೋಗ್ತೀಯಾ? ಹೋಗಲ್ವಾ? ಬೇಡ ರಿತಿಕ್ಷಾ, ಮನೇಲಿ ಓಪನ್ ಮಾಡೋಣ. ಹೋಗಲ್ಲ?
ಟ್ರೈನ್ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಟ್ರೈನು 5 ಗಂಟೆಗಂತೆ. ನಿತಿನ್ನ ಬಿಟ್ಟು ನಾವು ಕೂಡ ಹೊರಡ್ತಾ ಇದ್ದೀವಿ ಈಗ ಆ್ಯಕ್ಚುಲಿ. ನಿತಿನ್ ಅವ್ನ ಕ್ಯಾಮ್ರಾಗ ಅದು ಯಾಕೆ ಬರಲ್ಲೋ ಗೊತ್ತಿಲ್ಲ ಗೈಸ್. ಅವನು ತೋರಿಸಿದ ತಕ್ಷಣ ಹೋಗ್ಬಿಡ್ತಾನೆ. ಅಲ್ಲಿ ನೋಡಿ. ಸೊ ಬಾಯ್ ಮಾಡು. ಋತ್ವಿಕ್ನ ಕರ್ಕೊಂಡೋಗು. ಅಜ್ಜಿ ಮನೆಗೆ ಅಜ್ಜಿ ಕರ್ಕೊಂಬ ಅಂತ. ನಾಳೆ ಬರ್ತೀನಿ. ಗೈಸ್ ಇನ್ನು ಈಗಷ್ಟೇ ಮನೆಗೆ ಬಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡೆ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನನಗೆ ಫುಲ್ಲು ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟು ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಫೈನಲಿ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಬೆಳಗ್ಗೆ ನಾವು ಹೊರಟಿದ್ದು ಇಲ್ಲಿಂದ ಆ್ಯಕ್ಚುಲಿ 8:15. ಈಗ ಟೈಮ್ ಬಂದು 4:45 ಆಗಿದೆ. ಇನ್ನು ಲೋಕಿ ಕೊಟ್ಟಿದ್ದ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹತ್ತಲ್ಲ ಅಂತ ಅಂದ್ಕೊಂಡಿದ್ದೆ, ಸೊ ಹತ್ತಿದ್ದೀನಿ. ಇನ್ನು ನಿತಿನ್ ಆ್ಯಕ್ಚುಲಿ ಹೊರಟ, ಋತ್ವಿಕ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ನಾವು ಆರ್ಕೆ ತಿರ್ಸೋದಿದೆಯಲ್ಲ, ಬುಧವಾರ ಪೌರ್ಣಮಿ ಇದೆ, ಮತ್ತೆ ಜೇನ್ಕಲ್ ಬೆಟ್ಟ ಹತ್ತೋದಿದೆ. ಹಾಗಾಗಿ ಋತ್ವಿಕ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಲೋಕಿನ ಕೇಳೋಣ. ಲೋಕಿ ಹತ್ತಲ್ಲ ಅಂತಿದ್ದೆ, ಏನೀಗ? ಹಾಂ ಅಲ್ಲ, ಹತ್ತುತ್ತಾಳೆ ಫುಲ್ಲು ಅಂದ್ಕೊಂಡ. ಹಾಂ ನಾನು ಹತ್ತುತ್ತೀನಿ ಬೆಟ್ಟ ಅಂದ್ಕೊಂಡಿದ್ದ. ಅಲ್ಲಿ ಬಾಯಿ ಬಿಟ್ಟು ಹೇಳೋ ಗೊತ್ತಾಗಲ್ಲ. ಸರಿ ಬೇರೆದು ಹಾಕ್ತೀನಿ ಇರು. ಹಾಂ ಲೋಕಿ ಅಂತೂ ಬೇರೆದು ಕೊಡ್ಲಾ? 100ಗೆ 200% ನಾನು ಹತ್ತಲ್ಲ ಅಂತಲೇ ಅಂದ್ಕೊಂಡಿದ್ದಿದ್ದು. ಬಂದ ತಕ್ಷಣ 2-3 ಸತಿ ನಿಜವಾಗ್ಲೂ ಹತ್ತದ ಅಂತ ಕೇಳ್ತಿದ್ದ. ನನಗೂ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನಾನು 1-2 ಕಡೆ ಕೂತ್ಕೊಬಿಟ್ಟಿದ್ದೆ. ನನಗೆ ಆಗ್ತಾಯಿಲ್ಲ ಅಂತ ಹೇಳಿ. ಆಮೇಲೆ ಹೆಂಗೋ ಒಂದೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನೀರು ಬೇರೆ ತೊಗೊಂಡೋಗಿರ್ಲಿಲ್ಲ ಗೈಸ್. ಅದರಲ್ಲಿ ಬೇರೆ ಅಲ್ಲಿ ಸಿಕ್ದವ್ರ ಹತ್ರನೇ ನೀರು ಇಸ್ಕೊಂಡು ಕುಡ್ದು ಬಿಸಿಲು ಬಂದುಬಿಡ್ತು ಸಿಕ್ಕಾಪಟ್ಟೆ. ಸೊ ತಲೆ ಸುತ್ತು ಸ್ಟಾರ್ಟ್ ಆಯಿತು. ಅಪ್ಪಂಗೆ ಕೊಡೋಗು. ತಲೆ ಸುತ್ತು ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಲ್ಲೇ ಕೂತ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅಲ್ಲಿಂದ ಹೊರಟೆ. ಹಾಗೆ ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೆಟ್ಟದಲ್ಲಿ ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತೇಳಿ. ನನಗೆ ನನ್ನ ಸಬ್ಸ್ಕ್ರೈಬರು ಅದು ಹಾಕಂತೆ ಹಾಕು, ಅವರು ಸಿಕ್ಕಿ ನನ್ನ ಮಾತಾಡ್ಸಾಗ ನನಗೆ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡಿಸ್ಬೇಕು ಅಂತಲೂ ಗೊತ್ತಾಗಲಿಲ್ಲ. ಫುಲ್ಲು ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸಿಸ್ಟರ್, ನನ್ನ ಐಡೆಂಟಿಫಿಕೇಷನ್ ಮಾಡಿ ನನ್ನ ಮಾತಾಡಿಸಿದ್ದಕ್ಕೆ. ಅಲ್ಲಿಂದ ಸ್ವಲ್ಪ ಕೆಳಗಿಳಿದು ಬಂದಮೇಲೆ ನನಗೂ ಅನ್ನಿಸ್ತು, ಸೊ ನಾನು ವಿಡಿಯೋ ತೊಗೋಬೇಕಾಗಿತ್ತು ಅಂತ. ಬಟ್ ಸಡನ್ನಾಗಿ ನನಗೆ ಕೇಳಿದ ತಕ್ಷಣ ಜನರಲ್ಲಿ ಇವ್ರು ಏನು ಸುಮ್ಮನೆ ಕೇಳ್ತಿದ್ದಾರಾ ಅಂತ ಅಂದ್ಕೊಂಬಿಟ್ಟೆ. ಅಂದರೆ ಇಷ್ಟು ಬೇಗ ಇಷ್ಟು ಚಿಕ್ಕ ಪೀರಿಯಡ್ಸಲ್ಲಿ ಅವರು ನನ್ನ ಕಂಡಿಡಿದು ನನ್ನ ಮಾತಾಡಿರೋದು ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.